ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, ನಾನೀಗ ಎಲ್ಲಿಗೆ ರೆಡಿಯಾಗಿದ್ದೇನೆ ಅಂತ ನೀವು ನೋಡ್ತಾ ಇದ್ದೀರಾ. ನನಗೆ ಇವತ್ತು ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದೆ ನನ್ನ ಅಕ್ಕನ ಜೊತೆ. ಸೊ ನಾನು ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೆ. ಹೋದ್ಮೇಲೆ ನಾನು ನಿಮಗೆ ಒಂದೊಂದಾಗಿ ಅಪ್ಡೇಟ್ಸನ್ನು ಹೇಳ್ತೇನೆ. ಸೊ ನೋಡುವ. ಇವತ್ತು ನಿಮಗೊಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಅಂತ ನನಗೆ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಪ್ರೂಫ್ ಸಮೇತ ಹೇಳ್ತೇನೆ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇನೆ, ತುಂಬ ಖುಷಿಯಲ್ಲಿದ್ದೇನೆ. ಐ ಆಮ್ ಸೋ ಹ್ಯಾಪಿ. ಸೊ ಹೋಗಿ ನೋಡ್ಕೊಂಡು ಬರೋಣ ಏನು ಅಂತ. ಗೈಸ್, ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೇವೆ ಒಂದು ಶಾಪಿಗೆ. ಸೊ ಏನನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಅಂತ ನೀವೇ ಇಲ್ಲಿ ನೋಡ್ಬೋದು. ಗೈಸ್, ನಾನು ಮ್ಯಾಂಗ್ಳೂರಲ್ಲಿರುವ ಲಕ್ಷ್ಮೀ ಜ್ಯುವೆಲ್ಲರ್ಸಲ್ಲಿ ಬಂದಿದ್ದೇನೆ. ಜ್ಯುವೆಲ್ಲರಿಗಳನ್ನೆಲ್ಲ ನೋಡಿದೆ. ಗೈಸ್ ನೋಡಿ, ನಾನು ಇವಾಗ ಜ್ಯುವೆಲ್ಲರಿ ಶಾಪಿಂದ ಔಟ್ಸೈಡ್ ಬಂದಿದ್ದೇನೆ. ಸೊ ಇವಾಗ ನಾವು ಸಿಗೆ ಹೋಗ್ತಾ ಇದ್ದೇವೆ, ಅಂದರೆ ಸಿಟಿ ಸೆಂಟರ್ಗೆ ಹೋಗುವ ಅಂತ ಮನಸ್ಸಾಯಿತು. ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ನೋಡಿ, ಸಿಟಿ ಸೆಂಟರಲ್ಲಿ ನಾವು ಗೈಸ್ ನೋಡಿ, ಈಗ ನಾವು ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದು ನನ್ನ ಸಿಸ್ಟರ್. ಮತ್ತು ನಾವು ಸಿಯಿಂದ ಹೊರಟ್ವಿ. ತುಂಬಾ ಟ್ರಾಫಿಕ್ ಇತ್ತು ಆಟೋದಲ್ಲಿ ಹೋಗುವಾಗ. ನಮಗೆ ಫುಲ್ ಹೊಟ್ಟೆ ಹಸಿತಾ ಇತ್ತು. ಸೊ ಊಟ ಮಾಡೋಕ್ಕೆ ಅಂತ ನಾವು ಒಂದು ಒಳ್ಳೆ ರೆಸ್ಟೋರೆಂಟನ್ನು ಹುಡ್ಕೊಂಡು ಹೋದ್ವಿ. ಸೊ ಫೈನಲಿ ರೆಸ್ಟೋರೆಂಟ್ ಸಿಕ್ತು. ಇಲ್ಲಿ ನಾವು ಬಂದು ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬನ್ನು ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೋಡಿ, ನಾನು ಮತ್ತು ನನ್ನ ಸಿಸ್ಟರ್. ಕಬಾಬ್ ತುಂಬಾ ಟೇಸ್ಟ್ ಆಗಿತ್ತು. ನಮಗಂತೂ ಫುಲ್ ಸಖತ್ತಾಗಿ ಹೊಟ್ಟೆ ಹಸಿತ್ತು. ಮತ್ತು ನಾನಿವಾಗ ಲಾಗ್ ಎಲ್ಲ ಮಾಡೋದಿಲ್ಲ, ಅಷ್ಟು ಸ್ವಲ್ಪ ಸ್ವಲ್ಪ ಲಾಗನ್ನು ಮಾಡೋದು. ಏನೋ ಗೊತ್ತಿಲ್ಲ, ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ಳೋದು, ಮತ್ತು ಮನಸ್ಸೇ ಬರೋದಿಲ್ಲ. ತುಂಬ ಬೇಜಾರಾಗ್ತದೆ ಮತ್ತು ಅದಕ್ಕೆ ಮತ್ತೆ ಲಾಗ್ ಮಾಡಲಿಕ್ಕೇ ಹೋಗೋದಿಲ್ಲ. ಹಾಗಾಗಿ ಇವತ್ತು ಲಾಗ್ ಮಾಡಿದ್ದೇನೆ. ಇನ್ನು ನೋಡಬೇಕಿತ್ತಂದರೆ ಆವಾಗ ಅಪ್ಲೋಡ್ ಮಾಡೋದು ಅಂತ. ನಾಳೆ ನನಗೆ ಕೆಲಸ ಉಂಟು. ಸೊ ನೋಡೋಣ ನಾನು ಯಾವಾಗ ಅಪ್ಲೋಡ್ ಮಾಡ್ತೇನೆ ಅಂತ. ಮತ್ತು ಇವತ್ತು ತುಂಬ ಬಿಸಿಲಿತ್ತು. ನಾವು ಮಂಗಳೂರಿಗೆ ಹೋದದಲ್ಲ, ತುಂಬ ಅಂದರೆ ತುಂಬ ಬಿಸಿಲು. ಮೊನ್ನೆಯಿಂದ ಸ್ವಲ್ಪ ಬಿಸಿಲು, ಇಲ್ಲಾದರೆ ಮಳೆ ಅಲ್ಲ ತುಂಬ. ಮತ್ತು ಹಾಗೆ ಹೋಗಿ ಹೋಟೆಲಲ್ಲಿ ಎಲ್ಲ ಊಟ ಮಾಡಿಕೊಂಡು ಜ್ಯೂಸ್ ಎಲ್ಲ ಕುಡಿದು ಬಂದದ್ದು, ಖುಷಿ ಇರಲಿ. ಮತ್ತು ನನಗೆ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅದು ಕೂಡ ಒಂದು ಖುಷಿಯ ವಿಚಾರ. ಈಗ ನೋಡಿ, ಮನೇಲಿದ್ದೇನೆ. ಈಗ ಮಳೆ ಬರುವ ಸಾಧ್ಯತೆ ಇದೆ. ಇವತ್ತು ನಾನು ಕೆಲಸಕ್ಕೆ ಕೂಡ ರಜೆ ಮಾಡಿದ್ದೇನೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಕೆಲಸಕ್ಕೆ ರಜೆ ಮಾಡಿದ್ದು. ನೋಡಿ, ಮಳೆ ಬರ್ತದಲ್ಲ, ಈಗ ನೋಡ್ತಾ ಇದ್ದಾನೆ. ಇವನು ನಮ್ಮ ಮನೆಯ ನಾಯಿ. ಇವನ ಹೆಸರು ಚಿನ್ನು. ಜೋರಿದ್ದಾನೆ, ಯಾರನ್ನು ಕೂಡ ಮನೆಗೆ ಬರಲಿಕ್ಕೇನೆ ಬಿಡುವುದಿಲ್ಲ, ಅಷ್ಟು ಜೋರು ಕಚ್ತಾನೆ ಬಂದರೆ. ಇದುವರೆಗೆ ಯಾರಿಗೆ ಕೂಡ ಕಚ್ಚಲಿಲ್ಲ, ಆದರೆ ಕಚ್ಚಲಿಕ್ಕೆ ಓಡಿ ಹೋಗ್ತಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, ಇವತ್ತು ನಾನು ಮ್ಯಾಂಗ್ಳೂರಿಗೆ ಹೋಗಿದ್ದೆ. ಅಲ್ಲಿಂದ ರಿಟರ್ನ್ ಈಗಷ್ಟೇ ಸ್ವಲ್ಪ ಬಂದದ್ದಷ್ಟೇ. ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವಿಡಿಯೋ ಮಾಡಲಿಕ್ಕೆ ಬಂದದ್ದು. ಯಾಕೆ ಮ್ಯಾಂಗ್ಳೂರಿಗೆ ಹೋದದ್ದು ಅಂತ ನೀವು ನೋಡಿದ್ರಲ್ಲ ವೀಡಿಯೋಸಲ್ಲಿ. ಹಾಗೆ ನಾವು ಇವತ್ತು, ನಾನು ಮತ್ತು ನನ್ನ ಸಿಸ್ಟರ್, ನೀವು ವಿಡಿಯೋದಲ್ಲಿ ಲಾಗಲ್ಲಿ ನೋಡಿರ್ಬೋದು, ಇಬ್ಬರು ಕೂಡ ನಾವು ಮ್ಯಾಂಗ್ಳೂರಿಗೆ ಹೋಗಿ ಬಂದದ್ದು. ಅಂದರೆ ನಮಗೆ ಇವತ್ತು ಜ್ಯುವೆಲರಿ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಹಾಗೆ ಹೋಗಿ ಬಂದದ್ದು. ನೋಡಿ, ನಾನು ಜ್ಯುವೆಲರಿ ಎಂತ ಪರ್ಚೇಸ್ ಮಾಡಿದ್ದೇನೆ ಅಂತ ನಿಮಗೆ ಗೊತ್ತಾಗ್ತಾ ಉಂಟಲ್ಲ. ನೋಡಿ, ನನ್ನ ಹತ್ರ ನೋಸ್ ರಿಂಗ್ ಇರಲಿಲ್ಲ. ಅಂದರೆ ಫಸ್ಟ್ ನೋಸ್ ರಿಂಗ್ ಇತ್ತು, ಅದು ನನಗೆ ಜಾಸ್ತಿ ಶೀತ ಆಗೋದು. ಶೀತ ಆಗಿ ಅದರದ್ದು ಈ ಥರ ಎಲ್ಲ ಇದ್ದದ್ದು. ಮೊದಲಿದ್ದು ಅಂದರೆ ಹೇಗೆ ಹೇಳೋದು, ಅಂದರೆ ಸಪುರದ್ದು ಒಂದು ಸ್ಟೋನ್ ಇದ್ದಿದ್ದದ್ದು. ಅದರದ್ದು ಹಿಂದೆ ಕಡೆದು ಹಂಡೆ ಉಂಟಲ್ಲ, ಅದು ಲೂಸ್ ಆಗಿ ಅದು ಮಿಸ್ ಆಗಿತ್ತು. ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ಬಿಟ್ಟು ನಾನು ಮೂಗುತಿ ತಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿ, ಇದು ತಗೊಂಡದ್ದು. ಇವಾಗ ನನಗೆ ಇದೇ ತಗೋಬೇಕು ಅಂತ ತುಂಬ ಆಸೆ ಇತ್ತು ನನಗೆ, ಮತ್ತು ಇದು ಚಂದ ಕಾಣ್ತದೆ ಅಂತ ಒಂದಿತ್ತು ಮೈಂಡಲ್ಲಿ. ಸೊ ಹಾಗೆ ಇದೇ ತಗೊಂಡದ್ದು. ಈಗ ಎಲ್ಲರೂ ಹೇಳಿದ್ದು ಚಂದ ಕಾಣ್ತದೆ ಇದುವೇ ಅಂತ. ಸೊ ನೋಡಿ, ನಾನು ಈ ಮೂಗುತಿ ತಗೊಂಡಿದ್ದೇನೆ. ಇದಕ್ಕೆ ಎಷ್ಟು ಗೊತ್ತುಂಟಾ, 4000 ಆಯಿತು. ನಾವು ಮ್ಯಾಂಗ್ಳೂರಲ್ಲಿ ಲಕ್ಷ್ಮೀ ಜ್ಯುವೆಲ್ಲರ್ ಶಾಪಲ್ಲಿ ತಗೊಂಡದ್ದು. ಇದಕ್ಕೆ 4000. ಮತ್ತು ಇದರೊಟ್ಟಿಗೆ ನಾನು ಕಿವಿದ್ದು ಕೂಡ ತಗೊಂಡೆ. ನೋಡಿ, ಹೊಸದ್ದು ಕಿವಿದ್ದು ನೋಡಿ.
ನೋಡಿ, ಇದು ಕೂಡ ತಗೊಂಡದ್ದು. ಒಂದು ಬಿಗ್ ಡ್ರೀಮ್. ನಾನು ಅಂದ್ಕೊಂಡಿದ್ದೆ ತಗೋಬೇಕು ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇವತ್ತು ತಗೊಂಡೆ. ನನ್ನ ಸ್ವಲ್ಪ ಸೇವಿಂಗಲ್ಲಿ ತಗೊಂಡದ್ದು. ಇದು ಕಿವಿದ್ದು ಅಂದರೆ 1 ಪವನ್ ಇದೆ ಇದಕ್ಕೆ 60,000. ಈಗ 1 ಪವನ್ಗೆ 60,000 ಆಗಿದೆ. ಮುಂಚೆ ಜಾಸ್ತಿ ಇತ್ತು, ಇವಾಗ ಸ್ವಲ್ಪ ಗೋಲ್ಡಿದ್ದು ಇಳಿಕೆ ಆಗಿದೆ ಅಮೌಂಟು. ಇಲ್ಲಾದರೆ ತುಂಬ ಜಾಸ್ತಿ ಅಂತ ಹೇಳ್ತಾ ಇದ್ರು, ನನಗೆ ಕೂಡ ಗೊತ್ತಿಲ್ಲ, ನಾನು ಇವತ್ತು ಓದದ್ದು. ಅಂದರೆ ಲಾಸ್ಟ್ ಟೈಮ್ ನನ್ನ ಅಕ್ಕನಿಗೆ ಕೂಡ ಮೂಗುತಿಯನ್ನು ನಾವು ಎಕ್ಸ್ಚೇಂಜ್ ಮಾಡಿದ್ವಿ. ಹಾಗಾಗಿ ಅವಳು ಹೇಳಿದ್ಲು ಇಲ್ಲೇ ಒಳ್ಳೆ ಕ್ವಾಲಿಟಿ ಇದೆ ಅಂತ. ಅದಕ್ಕೆ ನಾವು ಮತ್ತೆ ಇಲ್ಲಿಗೇ ಹೋಗಿ ಗೋಲ್ಡನ್ನು ತೆಗೆದುಕೊಂಡು ಬಂದದ್ದು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಓದದ್ದು. ಇಲ್ಲಾದರೆ ಹೋಗುವ ಇದಿರಲಿಲ್ಲ, ತಗೋಬೇಕು ಅಂತ ಇತ್ತು ಮೈಂಡಲ್ಲಿ. ಒಂದಿಷ್ಟು ಸ್ವಲ್ಪ ಸೇವಿಂಗ್ ಮಾಡಿಟ್ಟಿದ್ದೆ, ಸೊ ಅದರಲ್ಲಿ ತಗೊಂಡು ಬಂದದ್ದು. ಇದುವೇ ಗುಡ್ ನ್ಯೂಸ್. ನಾನು ನಿಮಗೆ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಹೇಳ್ತೇನೆ ಲಾಸ್ಟ್ ವೀಡಿಯೋದಲ್ಲಿ ಅಂತ, ಇದುವೇ ಗುಡ್ ನ್ಯೂಸ್.